ಇವತ್ತು ನಮ್ ತಂಗಿ ವಿಡಿಯೋ ಕಾಲ್ ಮಾಡಿ ಮನೆ ಕೆಲಸ ಮಾಡು ಅಂತ ಒಂದೊಂದೇ ಹೇಳ್ತಿದ್ಲು. ಮುಚ್ಕೊಂಡು ಹೋಗ್ ಕೆಲಸ ಮಾಡುವಾಗ ಏನೈತ್ ನೋಡು, ಉಸಿರಿರ್ತಾವು, ಬಂಡಿ ತೊಳೆದೈತಿ, ತೊಳಿ ಹೋಗು. ಇವತ್ತು ಬೆಳಗ್ಗೆನೆ ನಮ್ಮ ಅವ್ವ ಕಸಬರಿಗೆ ಕೊಟ್ಟು ಕಸ ಗೂಡ್ಸು ಅಂತ ಹೇಳಿದ್ಲು. ನನ್ ಲೈಫ್ ಅಲ್ಲಿ ಈ ತರದೊಂದು ಕಸ ಬಳೆ ಮೂಮೆಂಟ್ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನಮ್ ತಂಗಿ ಕಾಲೇಜಿಗೆ ಹೋದಾಗಿಂದ ಅವಳು ಮಾಡೋ ಪ್ರತಿಯೊಂದು ಕೆಲಸ ನಾನೇ ಮಾಡ್ತಿದ್ದೀನಿ. ಆಮೇಲೆ ನಮ್ಮ ಅವ್ವಗ್ ಸ್ವಲ್ಪ ಹೆಲ್ಪ್ ಆಗ್ಲಿ ಅಂತ ಸಣ್ಣ ಪುಟ್ಟ ಕೆಲಸ ಮಾಡೋಕೆ ಕಿಚನ್ ರೂಮ್ಗೆ ಬಂದೆ. ಈ ಸಣ್ಣ ಪುಟ್ಟ ಕೆಲಸ ಮಾಡಕ್ ಬಂದಿದ್ದೆ ಒಂದು ದೊಡ್ಡ ತಪ್ಪು. ಇದು ಮಾಡಿದಾಗ ಮುಸುರು ತಿಕ್ಕ ಏನ್ ಅಲ್ಲಿ ಮ್ಯಾಲೆ ಜೋಡಿಸಿಟ್ಟು ಬಂದಿ ಓಸು ಮುಸುರಿನ ತಿಕ್ಬಿಡು. ಪಲ್ಯ ಮಾಡಿದಾಗ ಚಪಾತಿ ಇಟ್ಕೊಡ್ತನು, ಚಪಾತಿ ಸುಡು. ಏನ್ ಅನ್ಕೊಂಡ್ರಿ? ಮತ್ ಮಾಡ್ಬೇಕು. ನಿಮ್ ತಂಗಿ ಇದ್ರು ಮಾಡ್ತಿದ್ಲಿಲ್ಲ? ನಿಜ, ನಮ್ ತಂಗಿ ಇದ್ದಿದ್ರೆ ಅವಳ ಕೆಲ್ಸ ಅವಳೇ ಮಾಡ್ತಿದ್ಲು. ಅದೇ ಟೈಮಲ್ಲಿ ನಮ್ ತಂಗಿನೇ ವಿಡಿಯೋ ಕಾಲ್ ಮಾಡಿ ಅವನ ಹತ್ರ ಮಾತಾಡ್ತಿದ್ಲು. ನಾನು ನಮ್ ತಂಗಿನ ಹತ್ರ ಸ್ವಲ್ಪ ಮಾತಾಡಿ ಕಾಲೇಜ್ ಬಿಟ್ ಬಂದ್ಬಿಡು ಅಂತ ಹೇಳ್ತಿದ್ದೆ. ಸುಮ್ನೆ ಕಾಲೇಜ್ ಬಿಟ್ಟು ಬಂದ್ಬಿಡು, ನಮ್ಗೆ ಬಾಳ ಇಲ್ಲಿ ತ್ರಾಸ ಆಗದೈತಿ. ಬಂದ್ಬಿಡು, ಕಾಲೇಜ್ ಬಂದ್ಬಿಡ್ತೀನಿ, ಮುಚ್ಕೊಂಡ್ ಕೆಲಸ ಮಾಡ್ಲಿ ರಾಡಿ. ಇಷ್ಟ ಹೇಳಿದ್ರು ನಮ್ ತಂಗಿ ನನ್ ಮಾತೇ ಕೇಳಲಿಲ್ಲ. ಕೊನೆಗೊಂದ್ ಮಾತು ಹೇಳ್ದೆ, ಅವಳು ತಿನ್ನೋ ಫೇವ್ರೇಟ್ ಗೋಬಿ ಪಾನಿಪುರಿ ಎಲ್ಲಾನು ಕೊಡಿಸ್ತೀನಿ, ಕಾಲೇಜ್ ಬಿಟ್ಟು ಬಂದ್ಬಿಡು ಅಂತಾನು ಹೇಳ್ದೆ. ನಿನಗೆ ಗೋಬಿ ಪಾನಿಪುರಿ ಎಲ್ಲ ಕೊಡಿಸ್ತೀನಿ, ಬಂದ್ಬಿಡ್ಸಲ್ಲ, ಸುಮ್ನೆ ಯಾಕೆ? ಇವೆಲ್ಲ ಬಿಲ್ಡಪ್ ಸಾಕು, ಮುಚ್ಕೊಂಡು ಹೋಗ್ ಕೆಲಸ ಮಾಡುವಾಗ ಏನೈತ್ ನೋಡು, ಉಸಿರಿರ್ತಾವು, ಬಂಡಿ ತೊಳೆದೈತಿ, ತೊಳಿ ಹೋಗು. ಬಂದ್ಬಿಟ್ಟು ಕೊಡಿಸ್ತಾನಂತ ನಾನ್ ಬಂದ್ಬಿಡ್ಬೇಕಂತಿತ್ತು. ಆಮೇಲೆ ನನಗೆ ಹೇಳಿರೋ ಕೆಲ್ಸನು ಅರ್ಧಮರ್ಧ ಮಾಡಿ ನಮ್ಮ ಅವ್ವನ ಹತ್ರ ಬಂದು ನನ್ ಕೆಲ್ಸ ಮುಗೀತು ಅಂತ ಹೇಳ್ತಿದ್ದೆ. ನಮ್ಮವ್ವ ನನ್ ಬಗ್ಗೆ ಈ ತರನು ಯೋಚನೆ ಮಾಡಿದಾಳ ಅಂತ ನಮ್ಮವ್ವ ಹೇಳ್ದಾಗೇನೆ ಗೊತ್ತಾಗಿರೋದು. ನಂದು ಅವಲೇ ಮುಗಿತಾಗ ನಾನು ಕೆಲಸ ಮಾಡಿದ್ದ, ನಾನು ಹೋಗ್ತೀನಿ. ಉಳ್ಕಿದ ಕೆಲಸ ಯಾವ ಮಾಡ್ಬೇಕು? ಬಿ ಎಷ್ಟು ಕೆಲಸ ಮಾಡ್ಲಿ ಬಿ ನಾನು ಮತ್ತೆ ಮಾಡ್ಬೇಕು. ಮತ್ತೆ ಹೆಣ್ಣಾಗಿದ್ದು ಇಷ್ಟೊತ್ತಿಗೆ ಲಗ್ನ ಮಾಡಿದ್ರಿಗಿನ 2 ಮಕ್ಕಳು ತಂದೆ ಅಕ್ಕಿ ತಾಯಿ ಹಾಕಿದ್ದೀನಿ.